ಫಸ್ಟ್ ಟೈಮು ಟ್ರೈನ್ ಸ್ಟೇಷನ್ಗೆ ಬಂದಿರೋದು, ಅದು ಒಬ್ಳೇ. ಸೊ ಯಾರಾದರೂ ಎಲ್ಪ್ ಇದ್ದರೆ ಬರ್ತಾಯಿದ್ದೆ, ಬಟ್ ಇವತ್ತು ಫಸ್ಟ್ ಟೈಮು ಒಬ್ಳೇ ರೈಲ್ವೆ ಸ್ಟೇಷನ್ಗೆ ಬಂದು ಮಂತ್ರಾಲಯ ಹತ್ತುತ್ತಾ ಇದ್ದೀನಿ. ಊಟ ತಿನ್ನೋಕ್ಕೂ ಭಯ ಆಗುತ್ತೆ ರೈಲ್ಗಳಲ್ಲಿ, ಅಲ್ಲಿ ಹೆಂಗೆ ಮಾಡಿರ್ತಾರೋ ಏನು ಕತೆ. ಆಮೇಲೆ ತಿಂದು ವಾಶ್ರೂಮ್ ಪ್ರಾಬ್ಲಮ್ ಆದರೆ ಟ್ರೈನ್ಗಳಲ್ಲಿ ತುಂಬ ಕಷ್ಟ. ಮನೇಲಿ ಹೆಂಗಾರು ಮಾಡ್ಬೋದು. ಈ ಹೊಸ ಬ್ಯಾಗ್ ಒಳಗಡೆ ಇಟ್ಕೊಬಿಟ್ಟು ಗಬ್ಬು ವಾಸನೆ ಹೊಡಿತೈತೆ ಈರುಳ್ಳಿ ಎಲ್ಲ ಬೂಸ್ಟ್ ಬರ್ತಿದ್ದಾವೆ. ನೋಡ್ಕೊಂಡೆ ಎಲ್ಲ ಮರ್ತೋಗ್ಬಿಟ್ಟು ಹಾಳಾದ ಒಂದು ಮರವು ಎಷ್ಟು ಪ್ರಾಬ್ಲಮ್ ಮಾಡುತ್ತೆ ನೋಡಿ. ಅದಕ್ಕೆ ಇವಾಗಿನ ಸ್ವಲ್ಪ ನೀರು ಉಳಿದಿದೆ, ಅದಕ್ಕೆ ಮಾಪ್ ತಗೊಂಡು ಬಂದ್ಬಿಟ್ಟು ಇದರೊಳಗಡೆ ಹಾಕಿ ಇದನ್ನು ಕ್ಲೀನ್ ಮಾಡಿಬಿಡೋಣ. ಮಧ್ಯಾಹ್ನನೇ ಹೊರಡಬೇಕು. ಈ ಬ್ಯಾಗ್ ಯಾವಾಗ ಒಣಗುತ್ತೋ ಏನು ಕತೆನೋ ಗೊತ್ತಿಲ್ಲ. ಮಧ್ಯಾಹ್ನನೇ ಪ್ಯಾಕಿಂಗ್ ಮಾಡಬೇಕು ಇದೇ ಬ್ಯಾಗ್ ಒಳಗಡೆ. ಸದ್ಯ ಒಣಕ್ಕೊಬಿಟ್ರೆ ಅಷ್ಟರಲ್ಲಿ ಸಾಕಪ್ಪ. ಸ್ನಾನ ಮುಗಿಸ್ಕೊಂಡು ಬಂದೆ. ಒಂದು ಡ್ರೆಸ್ ಇತ್ತು, ಸೊ ಹೊಲಿಗೆ ಕೂಡ ಹಾಕೊಂಡೆ. ಮಿಷಿನ್ ಹತ್ರ ಇರೋ ಐಟಮ್ಸ್ ನೋಡ್ಬಿಟ್ಟು ಭಯ ಆಯಿತು, ಹೆಂಗಪ್ಪ ಇದು ನೋಡ್ಕೋದು ಅಂತ. ಅದು ಪಾರ್ಟ್ ಬೇರೆ ಎಲ್ಲೋ ಬಿಟ್ಬಿಟ್ಟು ಮಿಸ್ ಆಗಿಬಿಟ್ಟೈತೆ. ಒಂದು ಕನೆಕ್ಷನ್ ಮಾಡ್ಕೊಂಡು ಹಿಂಗೆ ಕೈಯಲ್ಲಿ ಒತ್ಬಿಟ್ಟು ಹೊಲಿಗೆ ಹಾಕ್ತೀವಲ್ಲ, ಮೋಟ್ರು ಫಿಕ್ಸ್ ಮಾಡಿಸಿದ್ದೀನಲ್ಲ ಅದ್ರದ್ದು, ಆ ಪಾರ್ಟ್ ಎಲ್ಲ ಹೋಗ್ಬಿಟ್ಟಿತ್ತೋ ಗೊತ್ತಿಲ್ಲ. ಹುಡುಕಿ ಸಾಕಾಗಿ ಸಿಕ್ತಪ್ಪ ಸದ್ಯ ನನ್ನ ಅದೃಷ್ಟ. ಆ ಡ್ರೆಸ್ಸು ತುಂಬ ಲೂಸ್ ಇತ್ತು. ಅದಕ್ಕೆ ಏನು ಮಾಡಿದೆ, ಒಂದು ಹೊಲಿಗೆ ಬಿಟ್ಟೆ, ಸರಿಯಾಗಾಯ್ತು. ಇವಾಗ ಅದು ದೇವಸ್ಥಾನ ಹತ್ರ ಹಾಕೊಳ್ಳೋದು ಬೇಕಾಗುತ್ತೆ, ಅದಕ್ಕೋಸ್ಕರ ತಗೊಂಡು ಬ್ಯಾಗ್ ಹಾಕೊಂಡಿದ್ದೀನಿ. ಬ್ಯಾಗ್ ಬೇರೆ ಒಣಗಾಕಿದ್ದೀನಿ. ಆ ಈರುಳ್ಳಿ ಸ್ಮೆಲ್ಲು ಗಬ್ಬು ವಾಸನೆ, ಅಪ್ಪ ದೇವ್ರೆ, ನನಗೆ ಏನು ಸ್ಮೆಲ್ ಬಂದು ತಲೆ ಸುತ್ತ ಬಂದ್ಬಿಡುತ್ತೆ ಅಷ್ಟೇ. ಅಷ್ಟು ಸ್ಮೆಲ್ ತಡ್ಕೊಳಕ್ಕಾಗಲ್ಲ. ಇವಾಗ ಒಗ್ದಾಕಿದ್ದೀನಿ. ಅರ್ಧ ಒಣಗಿರೋ ಪರವಾಗಿಲ್ಲ, ತಗೊಂಡು ಬರಬೇಕು. ಚಪಾತಿ ಕೊಟ್ಟಿದ್ದಾರೆ, ಬಿಸಿ ಬಿಸಿ ಚಪಾತಿ. ಇವಾಗ ತಿಂದ್ಬಿಟ್ಟು ಹೊರಡೋದಂದ್ರೆ ರೆಡಿ ಆಗಬೇಕು. ಫಸ್ಟು ನಾನು 12:30 ಅಷ್ಟರಲ್ಲಿ ಅಲ್ಲಿರಬೇಕು. ಇವಾಗಲೇ 11:40 ಆಗಿಬಿಟ್ಟಿದೆ ಟೈಮು. 12:30 ಅಷ್ಟರಲ್ಲಿ ಅಲ್ಲಿದ್ದು 1:15 ಟ್ರೈನ್ ಇದೆ, ಬಟ್ ಅಷ್ಟರಲ್ಲಿ ನಾನು ಅಲ್ಲಿ ರೀಚ್ ಆಗಬೇಕು. ಇಲ್ಲಿಂದ 2 ಮೆಟ್ರೋ ಚೇಂಜ್ ಮಾಡ್ಕೊಂಡು ಹೋಗಬೇಕು. ಸೊ ಬೇಗ ಹೊರಡಬೇಕು. ಸರ್ ನನ್ನ ಟಿಕೆಟ್ ಕೊಟ್ಬಿಡಿ. ಬಂತಾ? ಇರಿ ಪ್ಲಾಟ್ಫಾರಮ್ 4. ಓಕೆ ಸರ್. ಆ್ಯಕ್ಚುಲಿ ನಂದು ಪಾಸು ಬಂದಿದೆ, ನಾನು ತಗೊಂಡಿಲ್ಲ. ಸೊ ಅದಕ್ಕೆ ಏನು ಮಾಡಿದೆ, ಹಾಫ್ ಟಿಕೆಟ್ ಕೇಳೋಕ್ಕೆ ಹೋಗಿ ಫುಲ್ ಟಿಕೆಟ್ ತಗೊಬಿಟ್ಟೆ. ಗೊತ್ತಾಗದೆ 140 ರೂಪಾಯಿ ಕೊಟ್ಟೆ. ಅವರೇನೋ ಕನ್ಸೆಷನ್ ಇದೆ ಅಂತ ಹೇಳಿದರು, ಬಟ್ ನೋಡಿದರೆ ಕನ್ಸೆಷನ್ಗೆ ಅಲ್ಲಿ ಕಾಯ್ಕೊಂಡು ನಿಂತ್ಕೋಬೇಕು, 50% ಸಿಗುತ್ತಂತೆ. ಅಯ್ಯೋ, ಇನ್ನು ಕಾಯ್ಕೊಂಡು ಕೂತ್ಕೊಂಡ್ರೆ ನಾನು ಇಲ್ಲೋಗಿ ಅಂತ ತಲೆ ತಿಂತಿದ್ರು. ಫಸ್ಟ್ ಟೈಮು ಟ್ರೈನ್ ಸ್ಟೇಷನ್ಗೆ ಬಂದಿರೋದು, ಅದು ಒಬ್ಳೇ. ಸೊ ಯಾರಾದರೂ ಎಲ್ಪ್ ಇದ್ದರೆ ಬರ್ತಾಯಿದ್ದೆ, ಬಟ್ ಇವತ್ತು ಫಸ್ಟ್ ಟೈಮು ಒಬ್ಳೇ ರೈಲ್ವೆ ಸ್ಟೇಷನ್ಗೆ ಬಂದು ಮಂತ್ರಾಲಯ ಹತ್ತುತ್ತಾ ಇದ್ದೀನಿ. ಸೊ ನೈಟ್ ರೀಚ್ ಆಗ್ತೀನಿ ಅನಿಸುತ್ತೆ, ಯಾಕಂದರೆ ಈಗ ಆಲ್ರೆಡಿ 3 ಆಗಿದೆ. ಸೊ ನಾನಲ್ಲಿ ಸ್ವಾಮಿ ವಿವೇಕಾನಂದ ಮೆಟ್ರೋ ಸ್ಟೇಷನ್ ಇದೆಯಲ್ಲ, ಅಲ್ಲಿ ಇಳಿದ್ಬಿಟ್ಟು ಸರ್ ಎಂ ವಿಶ್ವೇಶ್ವರಯ್ಯ ರೈಲ್ವೆ ಸ್ಟೇಷನ್ ಇದೆಯಲ್ಲ, ಅಲ್ಲಿಗೆ ಹೋಗಿದ್ದೆ. ಆ್ಯಕ್ಚುಲಿ ಅಲ್ಲಿ ಒಂದೇ ಮಾತಾರಮ್ಮ. ಅಯ್ಯೋ, ನಿಜವಾಗ್ಲೂ ಗೊತ್ತಿಲ್ಲ ನನಗೆ ಟ್ರೈನ್ ಸ್ಟೇಷನ್ಗಳು, ಟ್ರೈನ್ಗಳ ಹೆಸರು ಏನೂ ಗೊತ್ತಿಲ್ಲ. ಒಂದೇ ಮಾತರಂ ಟ್ರೈನ್ ಅನಿಸುತ್ತೆ ಅದು. ಆ ಟ್ರೈನ್ಗೆ ಟಿಕೆಟ್ ತಗೊಳ್ಳೋಣ ಅಂತ ಹೋದೆ. ಇನ್ನೊಂದು ಅರ್ಧ ಗಂಟೆ ಕಾಲು ಗಂಟೆ ಇದ್ದಂಗೆ ಹೋದರೆ ಯಾವನು ಟಿಕೆಟ್ ಕೊಡ್ತಾನೆ. ಆಮೇಲೆ ರಿಸರ್ವೇಷನ್ ಅಂತೆ ಅದು. ಆ ರಿಸರ್ವೇಷನ್ ಇರೋದ್ರಿಂದ ನನಗೆ ಟಿಕೆಟ್ ಸಿಗಲಿಲ್ಲ. ಅಲ್ಲಿಂದ ತಿರ್ಗಾ ಬಂದು ಸ್ವಾಮಿ ವಿವೇಕಾನಂದ ಮೆಟ್ರೋ ಹೊತ್ಕೊಂಡು ಅಲ್ಲಿಂದ ಬಂದು ಮೆಜೆಸ್ಟಿಕ್ ಇಳಿದು ಮೆಜೆಸ್ಟಿಕ್ಕಿಂದ ಈ ಟ್ರೈನ್ ಸ್ಟೇಷನ್ ಬಂದು ಸೆಟಲ್ ಆಗಿದ್ದೀನಿ. ಇವಾಗ ಸದ್ಯ ಊಟ ಮುಗಿಸ್ಕೊಂಡು ಬಂದಿದ್ದೀನಿ. ಇವಾಗ ಟ್ರೈನ್ ಹತ್ತಬೇಕು. ಆ್ಯಕ್ಚುಲಿ ಇಲ್ಲೂ ಒಂದು ಕತೆ ನಡೀತು. ನೋಡಿದರೆ ಅದೇ ಟ್ರೈನಲ್ಲಿ ಹ್ಯಾಂಡಿಕ್ಯಾಪ್ ಬೋಗಿ ಅವತ್ತೇ ಬಂದಿಲ್ಲ. ಸೊ ಈ ಟ್ರೈನಲ್ಲೂ ಅಲ್ಲಿಂದ ಇಲ್ಲಿಗೆ ಫ್ರಂಟಿಗೆ ಬಂದು ಬ್ಯಾಕ್ ಸೈಡ್ ನೋಡೋದು, ಬ್ಯಾಕ್ ಸೈಡಿಂದ ಬಂದು ಫ್ರಂಟಿಗೆ ನೋಡೋದು, ನೋಡಿ ಸಾಕಾಗಿ ಮತ್ತು ಇನ್ನು 10 ನಿಮಿಷದಲ್ಲಿ ಪ್ಲಾಟ್ಫಾರ್ಮ್ 9 ಒಂದು ಟ್ರೈನ್ ಇದೆ ಅಂತ ಹೇಳಿದರು. 10 ನಿಮಿಷದಲ್ಲಿ ಹೆಂಗೆಂಗೋ ಎಗರ್ಕೊಂಡು ಹೋಗಿ ಲಾಸ್ಟಿಗೆ ಒಂದು ಟ್ರೈನ್ ಹಿಡ್ಕೊಂಡೆ. ಆಮೇಲೆ ಸಿಕ್ಕಾಪಟ್ಟೆ ಹೊಟ್ಟೆ ಹಸಿವಾಗ್ತಿತ್ತು. ಹೋಗಿ ಟ್ರೈನಿಗೆ ಒಂದು 3 ಅವರ್ ಆದಮೇಲೆ ಯಾವುದೋ ಒಂದು ಕಡೆ ವಡೆ ಬಂದಿತ್ತು, ಬಿಸಿ ಬಿಸಿ ವಡೆ ತಿಂತಾಯಿದ್ದೆ. ಆ್ಯಕ್ಚುಲಿ ಕಡಲೆಬೇಳೆ ಎಲ್ಲ ಹಾಕಿ ಮಾಡ್ತಾರಲ್ಲ, ಆ ಥರ ವಡೆ ಅಲ್ಲ ಇದು. ಇದೊಂಥರ ಏನೇನೋ ಹಾಕಿ ಮಾಡಿದರು. ಹೂಕೋಸು ಅಂತ, ಎಲೆಕೋಸು ಅಂತ ಏನೇನೋ ಹಾಕಿದ್ರು, ಗೊತ್ತಿಲ್ಲ ನನಗೆ.
ಬಟ್ ನಮ್ಮ ಕಡೆ ಟೇಸ್ಟ್ ಇಲ್ಲಿ ಇಲ್ಲ. ಬಟ್ ಏನು ಮಾಡೋದು, ಊಟ ಬೇರೆ ಸಿಗದಿರೋದ್ಗೂ ಹೊಟ್ಟೆ ಹಸ್ವಾಗ್ತಾ ಬಿದ್ದಿತ್ತು. ನನಗೆ ನೈಟ್ ಹೊತ್ತು ಗಾಡಿ ಓಡಿಸೋದು, ಆರಾಮಾಗಿ ಟ್ರಾವೆಲ್ ಮಾಡೋದು ಅಂದರೆ ತುಂಬ ಇಷ್ಟ. ಯಾಕಂದರೆ ಬೆಳಗ್ಗೆ ಹೊತ್ತು ಆ ಗಾಡಿ ಸೌಂಡು, ಆ ಬಿಸಿಲು, ಆ ಧೂಳು, ಆ ಜನಗಳು ಓಡಾಡೋ ಟೆನ್ಷನ್ನು ಇವೆಲ್ಲ ಏನೂ ಇರೋಲ್ಲ. ನೈಟ್ ಹೊತ್ತು ಆರಾಮಾಗಿ ಕೂಲಾಗಿರುತ್ತೆ. ಸೊ ಅದಕ್ಕೋಸ್ಕರ ನನಗೆ ಟ್ರಾವೆಲಿಂಗ್ ಮಾಡೋದಕ್ಕೆ ತುಂಬ ಇಷ್ಟ ನೈಟ್ ಟೈಮು. ಸೊ ಅದಕ್ಕೆ ಒಬ್ಬಳೇ ಹೋಗ್ತಾಯಿದ್ರೆ ಎಷ್ಟು ಚೆನ್ನಾಗಿತ್ತು ಲೈಫು ಅಂತ ಅನಿಸ್ತಾಯಿತ್ತು ನನಗೆ. ಬಟ್ ಏನು ಮಾಡೋದು, ಯಾರಾದರೂ ಒಬ್ಬೊಬ್ಬರು ಒಂದೊಂದು ಸಾರಿ ಎಲ್ಪಿಗೆ ಬೇಕಾಗುತ್ತೆ. ಆವಾಗ ಎಲ್ಲರ ಕೈಯಲ್ಲೂ ಎಲ್ಪ್ ಮಾಡಿಸ್ಕೊತೈತೆ. ಹೆಂಗೋ ಲೈಫು ಹೋಗ್ತಿದೆ. ಬಟ್ ನೆಮ್ಮದಿ ಅಂತೂ ತುಂಬ ಇದೆ. ಖುಷಿ ಆಗ್ತಿದೆ. 1 ವರ್ಷದ ಮೇಲೆ 2 ತಿಂಗಳಾಯಿತು ಮಂತ್ರಾಲಯಕ್ಕೆ ಹೋಗಿ. ಹೋಗ್ಬೇಕು ಅನ್ಕೋತಿದ್ದೆ, ಬಟ್ ಹೋಗೋಕ್ಕೆ ಆಗ್ತಿರ್ಲಿಲ್ಲ. ಏನಾದರೂ ಒಂದು ಪ್ರಾಬ್ಲಮ್ಮು, ಅಡೆತಡೆಗಳು ಬರ್ತಾನೆ ಇರ್ತಾಯಿತ್ತು. ಸೊ ಇವಾಗ ದೇವರನ್ನ ಒಂದು ದೊಡ್ಡ ಇದಕ್ಕೆ ಬೇಡ್ಕೊಳಕ್ಕೆ ಹೋಗ್ತಾಯಿದ್ದೀನಿ, ಎಲ್ಲರೂ ಒಳ್ಳೇದಾಗಲಿ ಅಂತ ಹಾರೈಸಿ. ನೈಟ್ ವ್ಯೂ ಚೆನ್ನಾಗಿರುತ್ತೆ, ವೀಡಿಯೋ ಮಾಡೋದಕ್ಕೆ ಇಷ್ಟ. ಆದರೆ ಏನು ಮಾಡೋದು, ಟ್ರೈನು ನಿಧಾನಕ್ಕೆ ಹೋಗ್ತಾ ಇರುತ್ತೆ ಟ್ರೈನ್ ಸ್ಟೇಷನ್ನಲ್ಲಿ. ಆ ಟೈಮಲ್ಲಿ ಯಾರಾದರೂ ಮೊಬೈಲ್ ಕಿತ್ಕೊಂಡು ಹೋಗ್ಬಿಟ್ರೆ ಮುಗೀತಲ್ಲ ನಮ್ಮ ಕತೆ. ನಾವೇನು ಓಡೋಗಿ ಅವ್ರನ್ನ ಹಿಡ್ಕೊಳಕ್ಕಾಗತ್ತಾ? ಸೊ ಅದರಿಂದ ಸ್ವಲ್ಪ ಭಯ ಆಗ್ತಾಯಿತ್ತು ನನಗೆ. ಆಮೇಲೆ ಒಬ್ಬಳೇ ಬೇರೆ ಇರೋದ್ರಿಂದ ಮೊಬೈಲ್ ಮಿಸ್ ಆಗಿಬಿಟ್ರೆ ನಾನು ಮುಗೀತಲ್ಲ ಕತೆ. ಸೊ ಅದಕ್ಕೆ ನನಗೆ ಭಯದಿಂದಲೇ ಸ್ವಲ್ಪ ವೀಡಿಯೋ ಮಾಡ್ತಾಯಿದ್ದೆ. ಬಟ್ ಅಕ್ಕಪಕ್ಕ ಯಾರೂ ಇಲ್ಲ ಅನ್ನೋದು ಗೊತ್ತಿತ್ತು. ಬಟ್ ಅದಕ್ಕೆ ಟ್ರೈನಿಂದ ಹೊರಗಡೆಗೆ ನಾನು ವೀಡಿಯೋ ಮಾಡೋ ಫೋನ್ ಮಾಡ್ತಾ ಇರಲಿಲ್ಲ. ಇದು ಗುಂಟ್ಕಲ್ ರೈಲ್ವೆ ಸ್ಟೇಷನು. ಆ್ಯಕ್ಚುಲಿ ಇಲ್ಲಿಂದ ಮುಂದಕ್ಕೆ ಊಟ ಸಿಗಲ್ಲ ಅಂತ ನಾನು ಕನ್ಫರ್ಮ್ ಆಗಿ 2 ಸಮೋಸ, ಯಾವತ್ತೂ ತಿಂದೇ ಇರೋಳು 2 ಸಮೋಸ ತಗೊಂಡೆ. ಮೊದಲೇ 2 ವಡೆ ತಗೊಂಡಿದ್ದಲ್ಲ, ಅದ್ರ ಜೊತೆಗೆ ಮೆಣಸಿನ್ಕಾಯಿ ಕೊಟ್ಟಿದ್ರು. ಅದನ್ನು ತಿಂದ್ಬಿಟ್ಟು ಎಲ್ಲೆಲ್ಲೋ ಉರಿ ಆಗ್ತಾಯಿತ್ತು ನನಗೆ. ಬಾಯಿ ಎಷ್ಟು ಉರಿ ಆಗ್ತಿತ್ತು ಅಂದರೆ, ಹಸಿ ಮೆಣಸಿನ್ಕಾಯಿನ ಅಲ್ಲಿವರೆಗೂ ನಾನು ತಿಂದೇ ಇಲ್ಲ. ಅಷ್ಟೊಂದು ಖಾರ, ಸಿಕ್ಕಾಪಟ್ಟೆ ಖಾರ ಇತ್ತು. ಅದಕ್ಕೆ ಏನು ಮಾಡಿದೆ, ಸಮೋಸದೊಳಗಡೆ ಒಂದೇ ಒಂದು ಮೆಣಸಿನ್ಕಾಯಿ ಹಾಕಿಸ್ಕೊಂಡೆ. ಬಟ್ ಸಖತ್ತಾಗಿತ್ತು. ನಿಜವಾಗ್ಲೂ ನಾನು ಸಮೋಸನೇ ತಿನ್ನಲ್ಲ. ಯಾಕಂದರೆ ನನಗೆ ಈರುಳ್ಳಿ ಬೆಂದಿರೋದು ಒಗ್ಗರಣೆದು ಅಂದರೆ ಈರುಳ್ಳಿ ಕಂಡ್ರೆ ಆಗೋಲ್ಲ ನನಗೆ. ಅದರೊಳಗೂ ದಪ್ಪದು ಈರುಳ್ಳಿ ಹಾಕ್ಬಿಟ್ಟಿದ್ದಾರೆ. ಅಂದರೆ ಸಣ್ಣ ಈರುಳ್ಳಿಗಳನ್ನ ಹಂಗಂಗೆ ಉಂಡೆನ ಹಾಕ್ಬಿಟ್ಟಿದ್ದಾರೆ ಅದರೊಳಗಡೆ ಬೇಯಿಸಿ ಒಗ್ಗರಣೆಯಲ್ಲಿ. ನನಗಂತೂ ಇಷ್ಟ ಇಲ್ಲ ಅದೆಲ್ಲ. ಸೊ ಅದಕ್ಕೆ ಏನು ಮಾಡಿಬಿಟ್ಟೆ, ನಾನು ಈರುಳ್ಳಿನೆಲ್ಲ ಬಿಸಾಕ್ಬಿಟ್ಟು ಸ್ವಲ್ಪ ಮಟ್ಟಿಗೆ ತಿಂದ್ಬಿಟ್ಟು ಹೆಂಗೋ ಹೊಟ್ಟೆ ತುಂಬಿಸ್ಕೊಂಡೆ. ಸರಿಯಾಗಿ ಅದು ಹೊಟ್ಟೆ ಕಂಪ್ಲೀಟ್ ಆಗಲಿಲ್ಲ. ರಿಸರ್ವೇಷನ್ ಟಿಕೆಟ್ ಇದ್ದರೆ ಬೆಸ್ಟು. ಎಲ್ರಿಗೂ ಹೊರಗಡೆ ಹೋಗ್ಬೇಕಾದ್ರೆ ನಾವು ಸಡನ್ಲಿ ಹೋಗಿ ಟಿಕೆಟ್ ತಗೋತೀವಿ ಅಂದರೆ ಅದು ಆಗದೇ ಇರೋ ಕೆಲಸ. ಲೋಕಲಲ್ಲಿ ಸಿಕ್ಕಿದ್ರೆ ಸಿಗ್ಬೋದು, ಸಿಗಲಿಲ್ಲ ಅಂದರೆ ಏನು ಮಾಡ್ತೀರಾ? ಸೊ ಅದಕ್ಕೆ ರಿಸರ್ವೇಷನ್ ಇದ್ದರೆ ಬೆಟರು. ಆನ್ಲೈನ್ಗಳಲ್ಲೂ ಮಾಡ್ಕೋಬೋದು. ಇಲ್ಲ ಯಾರಿಗಾರು ಹೇಳಿ ಟ್ರೈನ್ ಟಿಕೆಟ್ನ ನಾಳೆದು ಇವತ್ತೇ ತಗೋಬೋದು. ಈ ಥರ ಎಲ್ಲ ಮಾಡ್ಬೋದು. ಬಟ್ ಸಡನ್ಲಿ ಹೋದರೆ ಸಿಗೋಲ್ಲ. ನನ್ನ ಥರ ಆಗಬೇಕಾಗುತ್ತೆ ಒಂದೊಂದು ಸಾರಿ. ಏನೋ ಮಿಸ್ಟೇಕ್ಗಳು ಆಗ್ತವೆ. ಯಾಕಂದರೆ ನಮಗೆ ಟ್ರೈನ್ ಬಗ್ಗೆ ಅಷ್ಟು ಗೊತ್ತಿಲ್ಲ. ಸೊ ಗೊತ್ತಿರೋರೆಲ್ಲ ಮಾಹಿತಿ ತಿಳ್ಕೊಂಡೇ ಹೋಗಿ ಅಂತ ಹೇಳ್ತೀನಿ ನಾನು. ವೀಲ್ಚೇರಲ್ಲಿರೋರು ಕೂಡ ಹೊರಗಡೆ ನಾವು ಈ ಥರ ಇಂಡಿಪೆಂಡೆಂಟಾಗಿ ಓಡಾಡ್ಬೋದು. ಬಟ್ ಒಬ್ಬರು ಮನೆಯವ್ರ ಸಪೋರ್ಟ್ ಇದ್ದರೆ ಬೆಟರ್ ಅಂತ ಹೇಳ್ತೀನಿ. ಯಾಕಂದರೆ ಎಲ್ಲ ಟೈಮಲ್ಲೂ ಎಲ್ಲ ಜನಗಳು ಎಲ್ಪ್ ಮಾಡೋದಕ್ಕೆ ಬರಲ್ಲ. ಸೊ ಆವಾಗ ನಮ್ಮವರಿದ್ದರೆ ಇನ್ನೊಬ್ಬರು ಬಂದು ಕೈ ಹಾಕಿದ್ರೆ ಚೆನ್ನಾಗಿರುತ್ತೆ. ಆವಾಗ ಇಳಿಸೋಕ್ಕೆ ಎತ್ತಕ್ಕೆ ಎಲ್ಲದಕ್ಕೂ. ಟೈಮ್ ಇವಾಗ 12:15. ಕರೆಕ್ಟಾಗಿ ಮಂತ್ರಾಲಯ ಸ್ಟೇಷನಲ್ಲಿ ಇದ್ದೀನಿ, ರೈಲ್ವೆ ಸ್ಟೇಷನಲ್ಲಿ. ಆ್ಯಕ್ಚುಲಿ ಒಬ್ಬಳೇ ಬಂದಿದ್ದು ಇದು ಫಸ್ಟ್ ಟೈಮ್ ಲೈಫಲ್ಲಿ ಈ ಥರ ಟ್ರೈನ್ ಹತ್ಕೊಂಡು ಒಬ್ಬಳೇ, ಅದರಲ್ಲೂ ವೀಲ್ ಚೇರ್ ಹಾಕೊಂಡು ಬಂದಿದ್ದೀನಿ ಅಂತ ನಂಬೋಕ್ಕಾಗಿಲ್ಲ. ಇಲ್ಲಿಗೆ ಬಂದಾದ್ಮೇಲೆ ನನ್ನ ಫ್ರೆಂಡ್ ತಮ್ಮ ಬಂದಿದ್ದಾನೆ. ಸೊ ಇವಾಗ ಒಂದು ಸ್ವಲ್ಪ ಧೈರ್ಯ ಬಂತು. ರಾತ್ರಿ 12:15 ಇವಾಗ ಬಂದು ಇಳಿದಿದ್ದು. ಆ್ಯಕ್ಚುಲಿ ಇದು 3 ಟ್ರೈನ್ ಮಿಸ್ ಆಗಿಬಿಟ್ಟು ಹಿಂಗೆ ಬಂದಿದ್ದು. ಮಿಸ್ ಆದ್ರೂ ಒಂದು ಲೆವೆಲಿಗೆ ಬಂದು ಇಲ್ಲಿ ರೀಚ್ ಆಗಿದ್ದೀನಿ. ಇವಾಗ ಇಲ್ಲಿ ಯಾವುದೋ ಚಟ್ನಿ ಬಿಚ್ಚಕ್ಕಾಗ್ತಾ ಇಲ್ಲ. ಇಡ್ಲಿ ತಿನ್ನ ಒಂದು ಚಟ್ನಿ ಬಿಚ್ಚಕ್ಕಾಯ್ತಾ ಇಲ್ಲ. ಅವ್ನು ಕವರ್ ಕಿತ್ತಾಕ್ಬಿಡ್ಬೇಕು ಅನಿಸ್ತೈತಿ ಇವಾಗ. ಕೋಪ ಬಂದು ನಾಯಿ ಪಾಪ ನೋಡ್ತಾ ಇತ್ತು. ಬಾಯ್ದು ನಾನೇ ಜಲ್ಲಪ್ಪ, ಇಡ್ಲಿ ಅಷ್ಟೇ. ಪಾಪ ಇಡ್ಲಿ ತಿಂತಾ ಇತ್ತು. ನಾಯಿ ಬಾಯಿ ಏನೋ ಆಗೈತೆ. ಈ ಚಟ್ನಿ ಯಾಕೋ ಬಿಚ್ಚಕ್ಕೆ ಆಯ್ತಲ್ಲ, ನಂಗೆ ಸಿಟ್ಟು ಬರ್ತೈತೆ. ಚಟ್ನಿ ಯಾರು ಇರಲ್ಲ ಅಂತ ಅನಿಸ್ತೈತೆ. ಇಡ್ಲಿ ಆ್ಯಕ್ಚುಲಿ ಇಡ್ಲಿ ಇಷ್ಟ ಇಲ್ಲ ನನಗೆ. ಏನೋ ಕಷ್ಟಪಡ್ಕೊಂಡು ತಿನ್ನೋಕೆ ಹೊಟ್ಟೆ ಸಿಗ್ತಾಯಿತ್ತು. ಎಲ್ಲೂ ಊಟನೇ ಸಿಗಲಿಲ್ಲ ರೈಲ್ವೆ ಸ್ಟೇಷನಲ್ಲಿ. ಬರೀ ಅನ್ನ ಸಾಂಬಾರು ಐತೆ ಅಂದರು. ಆಮೇಲೆ
ರೈಲ್ಗಳಲ್ಲಿ ತಗೊಳ್ಳೋದಕ್ಕೂ ಒಂಥರ ಇದಾಗುತ್ತೆ, ತಿನ್ನೋಕ್ಕಾಗಲ್ಲ. ಅದನ್ನು ತಿಂದ್ಬಿಟ್ಟು ಏನಾದರೂ ಆಮೇಲೆ ವಾಶ್ರೂಮ್ ಪ್ರಾಬ್ಲಮ್ ಆಗ್ಬಿಟ್ರೆ ಕಷ್ಟ. ಒಂದು ತಾವು ಅನ್ನ ಸಾಂಬಾರು ಸಿಕ್ತು, ಗುಂಟ್ಕಲ್ಲು ಅಂತಾರಲ್ಲ, ಅಲ್ಲಿ ನಾನು ತಗೊಳ್ಳಿಲ್ಲ ಅದನ್ನು. ಆ್ಯಕ್ಚುಲಿ ಅಲ್ಲಿ ಊಟ ತಿನ್ನೋಕ್ಕೂ ಭಯ ಆಗುತ್ತೆ ರೈಲ್ಗಳಲ್ಲಿ, ಅಲ್ಲಿ ಹೆಂಗೆ ಮಾಡಿರ್ತಾರೋ ಏನು ಕತೆ. ಆಮೇಲೆ ತಿಂದು ವಾಶ್ರೂಮ್ ಪ್ರಾಬ್ಲಮ್ ಆದರೆ ಟ್ರೈನ್ಗಳಲ್ಲಿ ತುಂಬ ಕಷ್ಟ. ಮನೇಲಿ ಹೆಂಗಾರು ಮಾಡ್ಬೋದು. ಅದಕ್ಕೋಸ್ಕರ ದೂರ ಬಂದಾಗ ಸ್ವಲ್ಪ ಊಟನ ಅವಾಯ್ಡ್ ಮಾಡಿಬಿಟ್ರೆ ಬೆಸ್ಟು. ಮತ್ತು ಸ್ವಲ್ಪ ನೀರೆಲ್ಲ ಓಕೆ, ನೀರು ಕುಡಿದ್ರೆ ಒಂದು ಸ್ವಲ್ಪ ಇದು ಓಕೆ, ಬಟ್ ಊಟ ತಿನ್ನೋದು ಸ್ವಲ್ಪ ಕಮ್ಮಿ ಮಾಡ್ಕೊಂಡ್ರೆ ಬೆಟರ್ ದೂರದ ಪ್ರಯಾಣಗಳಲ್ಲಿ. ನಾಯಿ ಹೊಂಟೋಯ್ತಾ? ನಿಮಗೆಲ್ಲ ಸಿಗುತ್ತಾ ಟಿಕೆಟು? ಸ್ಪೆಷಲ್ ಅಲ್ಲ, ಗಾಡಿಯಲ್ಲೇ ಹಂಗೆ ಒಳಗೆ ಕತ್ತಿಸ್ತೀರಾ? ಇವತ್ತಿನ ವಿಡಿಯೋ ಇಷ್ಟೇ. ನಾಳೆ ಬೆಳಗ್ಗೆ ಮಂತ್ರಾಲಯದಲ್ಲಿ ಸಿಗ್ತೀನಿ. ಎಲ್ರಿಗೂ ಬಾಯ್, ಗುಡ್ ನೈಟ್. ಈ ರೈಲ್ವೆ ಸ್ಟೇಷನಲ್ಲಿ ಮೊದಲಿಗಿಂತ ಅಂದರೆ ಒಂದು ವರ್ಷದ ಹಿಂದೆ ಹೆಂಗಿತ್ತು ಇವಾಗೂ ತುಂಬ ಬದಲಾವಣೆ ಆಗಿದೆ. ಮತ್ತು ಇನ್ನೂ ಹೊಸದಾಗಿ ಇಲ್ಲಿ ಎಲ್ಲ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ. ಇನ್ನೂ ಇಂಪ್ರೂವ್ಮೆಂಟ್ ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಮೊದಲು ಬಂದಾಗ ಇಲ್ಲೆಲ್ಲ ಏನೇನೂ ಇರಲಿಲ್ಲ. ಮತ್ತು ರೋಡ್ ಕೂಡ ಸರಿ ಮಾಡ್ತಿದ್ದಾರೆ. ಅಲ್ಲಿ ರ್ಯಾಂಪ್ ಬೇರೆ ಕಿತ್ತಾಕಿದ್ರು, ಸೊ ಅಲ್ಲಿ ಒಬ್ಬರು ಹೆಲ್ಪ್ ಮಾಡಿದರು ನನಗೆ. ಸ್ಟೇಷನ್ ಇನ್ನೂ ಇಂಪ್ರೂವ್ಮೆಂಟ್ ಚೆನ್ನಾಗಿ ಮಾಡ್ತಾಯಿದ್ರು. ಯಾಕಂದರೆ ಮಂತ್ರಾಲಯ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆದಮೇಲೆ ಇನ್ನೂ ಆಗ್ತಾಯಿದೆ. ಸೊ ಅದಕ್ಕೋಸ್ಕರ ಜನಗಳು ಜಾಸ್ತಿ ಬರ್ತಾರಲ್ಲಿ, ಅದಕ್ಕೋಸ್ಕರ ಇಂಪ್ರೂವ್ಮೆಂಟ್ ಮಾಡ್ತಾಯಿದ್ದಾರೆ. ಟ್ರೈನ್ ಸ್ಟೇಷನಿಂದ ಸ್ವಲ್ಪ ಮುಂದೆ ಬಂದರೆ ಅಲ್ಲಿ ರೋಡೆಲ್ಲ ಸಿಕ್ಕಾಪಟ್ಟೆ ಒಂದು ಗುಂಡಿ ಹಳ್ಳಗಳು ಸಿಕ್ಕಾಪಟ್ಟೆ ಇರ್ತಾಯಿತ್ತು. ಅಲ್ಲೆಲ್ಲ ಭಯ ಆಗ್ತಾಯಿತ್ತು, ಒಂದೊಂದು ಕಡೆ ಗಾಡಿ ಎಲ್ಲರೂ ಉಲ್ಟಿಗಿಲ್ಟ್ಕೊಂಡ್ಬಿಡ್ತೈತೆ ಅಂತ. ಬಟ್ ಯಾವ ಕಡೆ ಹೋಗಲ್ಲ, ನಿಧಾನಕ್ಕೆ ಹೋಗ್ತಾಯಿದ್ದೆ. ನನಗೆ ಯಾಕಂದರೆ ಈ ಕೈ ಆಪ್ರೇಷನ್ ಆದಾಗಿಂದ ಸಿಕ್ಕಾಪಟ್ಟೆ ಭಯಪಡ್ತೀನಿ ನಾನು. ಸೊ ಅದಕ್ಕೋಸ್ಕರ ಏನು ಮಾಡಿದ್ರು, ಅಲ್ಲಿ ಒಂದು ತಾವು ಸ್ಟ್ರಕ್ ಆಗಿದ್ದೆ. ಆಮೇಲೆ ಯಾರಾದರೂ ಅಷ್ಟೇ ರೋಡಲ್ಲಿ ಗಾಡಿಗಳು ಓಡಾಡ್ತಿರ್ತಾರಲ್ವ, ಯಾರಾದರೂ ನಿಲ್ಲಿಸಿ ಬಂದು ಹೆಲ್ಪ್ ಮಾಡ್ತಾರೆ ನನಗೆ. ತುಂಬ ಸಾರಿ ಈ ಥರ ಹೆಲ್ಪ್ ತೊಗೊಂಡಿದ್ದೀನಿ. ಯಾಕಂದರೆ ನನ್ನ ಗಾಡಿ ಆ ಥರ ಇದೆ ಒಂದು. ಆಮೇಲೆ ನಾನು ಸ್ವಲ್ಪ ವೆಯ್ಟ್ ಇರೋದಕ್ಕೆ ನನ್ನ ಗಾಡಿ ಪ್ರೆಷರೆಲ್ಲ ಒಂದೇ ವೀಲು ಎಳಿಬೇಕಲ್ವ, ವೀಲ್ ಚೇರ್ ವೆಯ್ಟ್ ಇರುತ್ತೆ, ನಾನು ವೆಯ್ಟ್ ಇರ್ತೀನಿ, ಹಿಂದೆ ಬ್ಯಾಗು ವೆಯ್ಟ್ ಹಾಕಿರ್ತೀನಿ. ಸೊ ಈ ಥರ ಇದ್ದಾಗ ತುಂಬ ಕಷ್ಟ ಆಗುತ್ತೆ. ಅದು ಒಂದೇ ಒಂದು ವೀಲು, ಮುಂದೆಗಡೆ ವೀಲು ಎಳೆಯೋದಕ್ಕೆ ತುಂಬ ಕಷ್ಟ ತಗೊಳುತ್ತೆ. ಸೊ ಆವಾಗ ಏನಾಗುತ್ತೆ, ಅಪ್ಪಿರೋ ಜಾಗದಲ್ಲಿ ವಾಪಸ್ ಬಂದುಬಿಡುತ್ತೆ ಬೈಕು. ಸೊ ಅಂಥ ಟೈಮಲ್ಲಿ ನಾನು ಏನು ಮಾಡ್ತೀನಿ, ನನಗೆ ಗೊತ್ತಾಗ್ಬಿಡುತ್ತೆ ಅಕಸ್ಮಾತ್ ಹಿಂದಕ್ಕೆ ಪಲ್ಟಿ ಹೊಡೆದ್ಬಿಟ್ರೆ ಕಷ್ಟ ಗಾಡಿ. ಸೊ ಅದಕ್ಕೆ ನಾನು ಮೊದಲೇ ಪ್ರಿಪೇರ್ ಆಗಿರ್ತೀನಿ. ಇಲ್ಲಿ ನನ್ನ ಗಾಡಿ ಹತ್ತುತ್ತಾ ಇಲ್ವಾ ಅನ್ನೋದು ನನಗೆ ಗೊತ್ತಾಗ್ಬಿಡುತ್ತೆ. ಸೊ ಆವಾಗ ನಾನು ಬೇರೆಯವ್ರನ್ನ ಕೂಗ್ಬಿಟ್ಟು ಮೊದಲೇ ಎಲ್ಪಿಗೆ ಇಟ್ಕೊಂಡು ಆಮೇಲೆ ಅಲ್ಲಿ ಹತ್ತಿಸ್ತೀನಿ. ಸುಮ್ಮನೆ ಯಾಕೆ ರಿಸ್ಕು. ನನ್ನ ಈ ಟ್ರಾವೆಲ್ ವೀಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.